ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾರ್ನಿಂಗಿಂದ ಏನೇನು ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ನನ್ನ ವೀಡಿಯೋಸ್ ಅಂತ. ಸುಮ್ಮನೆ ನೋಡ್ತೀರಾ, ಕಮೆಂಟ್ ಮಾಡಲ್ಲ, ಮತ್ತು ಸಬ್ಸ್ಕ್ರೈಬ್ ಕೂಡ ಯಾರೂ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ತಿಳಿಸಿ. ಇವತ್ತು ನಾನು ಮಾರ್ನಿಂಗ್ ಡೇ ಸ್ಟಾರ್ಟ್ ಮಾಡಿದ್ದೆ ಸ್ವಲ್ಪ ಸ್ಲೋ ಆಗಿ, ಯಾಕಂದರೆ ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತಿತ್ತು. ಸೊ ಲೇಟಾಗಿ ಸ್ಟಾರ್ಟ್ ಮಾಡಿದೆ. ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಒಂದೊಂದು ಹೆಲ್ತ್ ಡ್ರಿಂಕ್ನ ತೋರಿಸ್ಬೇಕು, ಅಪ್ಲೋಡ್ ಮಾಡಬೇಕು ಅಂತ ಆಸೆಪಟ್ಟು ಡೈಲಿ ಒಂದೊಂದು ಹೆಲ್ತ್ ಡ್ರಿಂಕ್ಸ್ನ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ನೀವು ಕೂಡ ಏನೂ ತಿಳಿಸ್ತಿಲ್ಲ ಅದ್ರ ಬಗ್ಗೆ ಏನು. ಇನ್ನು ಇವತ್ತು ನಾನು ಬಾದಾಮಿ ಹಾಲು ಮಾಡೋಣ ಅಂತಂದು ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಇಡೀ ಒಂದು 10 ಬಾದಾಮಿನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ದೊಡ್ಡದಷ್ಟು ಹಾಲು ತೊಗೊಂಡಿದ್ದೆ ಅಲ್ವಾ, ಅದರ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಆ ಬಾದಾಮಿ ಜೊತೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ನೋಡಿ, ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನಾನು ಸ್ವಲ್ಪ ತರಿ ಇದೆ, ನೀವು ಸ್ವಲ್ಪ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ರಿ, ಹಾಲು ಹೋಗಿ ತಿಕ್ನೆಸ್ ಆಗುತ್ತೆ. ಈಗ ಒಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ಉಳಿದಿಟ್ಕೊಂಡಿದ್ವಲ್ಲ ಹಾಲನ್ನ, ಅದನ್ನು ಸುರುಕೊಳ್ತಾ ಇದ್ದೀನಿ. ಅದೇ ಹಾಲಿಗೆ ನಾವೀಗ ಒಂದು ಸ್ವಲ್ಪ ಅರಿಶಿನ ಮತ್ತು ಏಲಕ್ಕಿ ಪುಡಿನ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅರಿಶಿನ ಫುಲ್ಲು ಹಾಲಲ್ಲಿ ಕರಗೋಬೇಕು, ಫುಲ್ಲು ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಟೇಸ್ಟ್ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ರಿ. ನಿಮ್ಗೆ ಸಕ್ಕರೆ ಬೇಡ ಅಂತಂದರೆ ನೀವು ಜಾಗ್ರಿ ಅಥವಾ ಹನಿ ಬೇಕಾದರೂ ಹಾಕ್ಕೋಬೋದು. ಬಟ್ ನನಗೆ ಇಲ್ಲಿ ಜಾಗ್ರಿ ಇರಲಿಲ್ಲ, ಸೊ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಹಾಲು. ಇನ್ನು ಕೊನೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಪೇಸ್ಟ್ನ. ನಿಮಗೆ ತಿಕ್ನೆಸ್ ಬೇಕು ಅಂತ ಅಂದರೆ ಸ್ವಲ್ಪ ಬಾದಾಮಿನ ಜಾಸ್ತಿನೇ ಹಾಕ್ಕೊಳ್ರಿ. ನನಗೆ ಅಷ್ಟೊಂದು ತಿಕ್ನೆಸ್ ಬೇಕಾಗಿರಲಿಲ್ಲ, ಸೊ ನಾನು ಸ್ವಲ್ಪನೇ ಬಾದಾಮಿನ ತೊಗೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ. ಇನ್ನು ನೋಡಿ, ಅದು ಸ್ವಲ್ಪ ಹೊತ್ತು ಕುದಿಸ್ಮೇಲೆ ಮುಗಿದೋಯ್ತು, ಬಾದಾಮಿ ಮೇಲೆ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿ ಆಯಿತು. ಈಗ ಅದನ್ನೊಂದು ಗ್ಲಾಸ್ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ, ಅಂದರೆ ಬಾದಾಮಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಮೇಲೆ ಉದುರಿಸ್ಕೊಂಬಿಟ್ರೆ ಬಾದಾಮಿ ಮಿಲ್ಕಿ ರೆಡಿ ಆಗಿಬಿಡುತ್ತೆ. ಇದು ಸಣ್ಣ ಮಕ್ಕಳು ಬಾದಾಮಿ ಮತ್ತು ಡ್ರೈ ಫ್ರೂಟ್ಸ್ ಏನು ತಿನ್ನಲ್ಲ ಅನ್ನೋರು ಇದನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ನನ್ನ ಮಗಳಿಗೋಸ್ಕರ ಇದನ್ನ ಪ್ರಿಪೇರ್ ಮಾಡಿದ್ದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈಗಿನ ಕಾಲದಲ್ಲಿ ಮಕ್ಕಳೇ ಹಾಗೆ, ನನಗೆ ಅದು ಬೇಡ ಇದು ಬೇಡ ಬರೀ ಜಂಕ್ ಫುಡ್ನೇ ತಿಂತಿರ್ತಾರೆ. ನನ್ನ ಮಗಳು ಹಾಗೆ ಬಾದಾಮಿ ಹಂಗೆ ಕೊಟ್ಟೆ ಅಂದರೆ ತಿನ್ನೋದಿಲ್ಲ ಅವಳು. ಸೊ ಈ ಥರ ಮಿಲ್ಕ್ ಮಾಡಿಕೊಟ್ರೆ ಕುಡಿತಾಳೆ, ಅದಕ್ಕೋಸ್ಕರ ಪ್ರಿಪೇರ್ ಮಾಡಿದ್ದೆ. ನಾನೇ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ಕೂಡ ನೋಡಿದೆ, ತುಂಬಾ ರುಚಿಯಾಗಿತ್ತು. ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತಾರೆ. ಇನ್ನು ಇವತ್ತು ವಾರ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಯಾವಾಗ ಪೂಜೆ ಮಾಡಿದ್ರು ಒಲೆ ಪೂಜೆ ಮಾಡ್ತೀನಿ ಅಲ್ವಾ, ಒಲೆ ಪೂಜೆ ಅಂದರೆ ತುಂಬಾ ಇಷ್ಟ ಮಾಡೋದು ನನಗೆ. ಇನ್ನು ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಈಗಂತೂ ಮಳೆಗಾಲಾಗಿರೋದ್ರಿಂದ ವಾತಾವರಣ ಫುಲ್ಲು ಚೇಂಜ್, ಟೈಮ್ ಎಷ್ಟು ಅನ್ನೋದೇ ಗೊತ್ತಾಗೋದಿಲ್ಲ. ಫುಲ್ಲು 10 ಗಂಟೆ ಆಗಿದ್ರೆ ಇನ್ನೂ 8 ಗಂಟೆ ಅನ್ನಿಸುತ್ತೆ, ಆ ರೀತಿ ಕಾಣಿಸ್ತಿರುತ್ತೆ ವಾತಾವರಣ ಅನ್ನೋದು. ನಾನು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟೆ. ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡ್ರೆ ವಾತಾವರಣ ನೋಡೇ ನಂಗೆ ಇನ್ನೂ ಟೈಮ್ ಆಗಿಲ್ವೇನೋ, ಬಿಡು ಅನ್ನೋಷ್ಟರಲ್ಲಿ ಟೈಮ್ ಆಗೇ ಬಿಟ್ಟಿತ್ತು. ಎಲ್ರಿಗೂ ಅನುಭವ ಆಗಿರುತ್ತೆ ಅಲ್ವಾ. ಇನ್ನು ನನ್ನ ಮಗಳು ಕೂಡ ಅಂಗಡಿಗೆ ರೆಡಿ ಮಾಡಿಟ್ಟು ಕರ್ಕೊಂಡೋಗಿ ಬಿಟ್ಟು ಬಂದೆ. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.